ಇನ್ನು ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ಮೇಲೆ ನಡೆದಿರುವಂತಹ ಇಡಿ ದಾಳಿ ಇದೀಗ ಸಹಜವಾಗಿ ಬಿಜೆಪಿ ಇದನ್ನ ಪ್ರಶ್ನೆ ಮಾಡುವಂತಾಗಿದೆ. ಕಾಂಗ್ರೆಸ್ ಏನೇನಾಗಿದೆ, ಇಡಿಯನ್ನ ಮತ್ತೆ ನಮ್ಮ ಮೇಲೆ ಚೂ ಬಿಡಿದ್ದಾರೆ ಅಂತೇಳಿ ಸಮರ್ಥಿಸಿಕೊಳ್ಳೋ ಹಾಗಾಗಿ ಹೋಗಿದೆ. ಇನ್ನು ದಾಳಿಗೆ ಸಂಬಂಧಪಟ್ಟ ಹಾಗೆ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ ಒಂದಲ್ಲ ಎರಡಲ್ಲ 31 ಕಡೆ ಸಂಬಂಧಪಟ್ಟ ಹಾಗಿನ ದಾಳಿ ನಡೆದಿರೋದು ಇಡಿ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಷ್ಟೇ ಅಲ್ಲ, ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಡಿ ತನ್ನ ಕಸ್ಟಡಿಗೆ ಪಡೆದುಕೊಂಡಿದೆ ಕೂಡ. ಈ ಸಂದರ್ಭದಲ್ಲಿ ಇಡಿಗೆ ನ್ಯಾಯಾಲಯ ಕೆಲ ಸೂಚನೆಯನ್ನ ಕೂಡ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನ್ಯಾಯಾಧೀಶರುಗಳು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗಿನ ವಿಚಾರಣೆ ಯಾವ ಕಡೆಗೆ ಸಾಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಕಂತೆ ಕಂತೆ ನಗದು, ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಆಭರಣ, ಎಲ್ಲಿ ನೋಡಿದ್ರೂ ಬರೀ ಕಾರ್ಡ್, ವಿದೇಶಿ ಕರೆನ್ಸಿ, ಸಾಲದಕ್ಕೆ 5-6 ಐಷಾರಾಮಿ ಕಾರು. ಅಬ್ಬಬ್ಬ, ಅದೇನಾಸ್ತಿ ಅಂತೀರಾ ಕಣ್ರಿ. ಅಷ್ಟಕ್ಕೂ ಇಷ್ಟೆಲ್ಲ ಬಯಲಿಗೆ ಬಂದಿರೋದು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿ ನಡೆಸಿದಾಗ. ಅಷ್ಟಕ್ಕೂ ವಿಷಯ ಏನಂದ್ರೆ, ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕನ ವಿರುದ್ಧ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಅಕ್ರಮವಾಗಿ ಬೆಟ್ಟಿಂಗ್ ನಡೆಸ್ತಾ ಇರೋ ಆರೋಪ ಇತ್ತು. ಈ ಸಂಬಂಧ ಇಡಿ ಅಧಿಕಾರಿಗಳು ಇಸಿಐಆರ್ ದಾಖಲಿಸಿಕೊಂಡಿತ್ತು. ಮುಂದುವರೆದು ಶುಕ್ರವಾರ ಬೆಳಗಿನ ಜಾವ ಚಿತ್ರದುರ್ಗ, ಬೆಂಗಳೂರು, ಹುಬ್ಬಳ್ಳಿ, ಜೋಧ್ಪುರ, ಗೋವಾ ಮತ್ತು ಮುಂಬೈ ಸೇರಿದಂತೆ 31 ಜಾಗಗಳಲ್ಲಿ ದಾಳಿ ಮಾಡಿದ್ರು. ಹೀಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಬರೋಬ್ಬರಿ 12 ಕೋಟಿ ರೂಪಾಯಿ ನಗದು ವಶಕ್ಕೆ ಪಡೆದಿದ್ದಾರೆ. ಸಾಲದಕ್ಕೆ ವಿದೇಶಿ ಕರೆನ್ಸಿ, 6 ಕೋಟಿ ಮೌಲ್ಯದ ಚಿನ್ನ, 10 ಕೆಜಿ ಬೆಳ್ಳಿ, 4 ಕಾರು, 17 ಬ್ಯಾಂಕ್ ಖಾತೆ, 2 ಬ್ಯಾಂಕ್ ಲಾಕರ್ ಸೇರಿದಂತೆ ಕೋಟ್ಯಾಂತರ ಆಸ್ತಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹೀಗೆ ಕೋಟಿ ಕೋಟಿ ಆಸ್ತಿ ಸಿಕ್ಕಿದೆ. ಇಡಿ ಅಧಿಕಾರಿಗಳು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ವೀರೇಂದ್ರ ಪಪ್ಪಿಯನ್ನ ಕೋಲ್ಕತ್ತಾ ಇಡಿ ಅಧಿಕಾರಿಗಳ ಮೂಲಕ ಬಂಧಿಸಿದ್ದಾರೆ. ತಡರಾತ್ರಿ ಬೆಂಗಳೂರಿಗೆ ಕರೆತಂದಿದ್ರು. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಶಾಂತಿನಗರ ಇಡಿ ಕಚೇರಿಗೆ ಕರೆತಂದ್ರು. ಮಧ್ಯಾಹ್ನದ ವೇಳೆಗೆ ಕೋರಮಂಗಲದ ನ್ಯಾಯಾಧೀಶರ ನಿವಾಸದ ಮುಂದೆ ಹಾಜರುಪಡಿಸಿದ್ರು. ಬಳಿಕ 14 ದಿನ ತಮ್ಮ ಕಸ್ಟಡಿಗೆ ನೀಡುವಂತೆ ಇಡಿ ಮನವಿ ಮಾಡಿತು. ಈ ವೇಳೆ ವಾದ ಮಾಡಿದ ಪಪ್ಪಿ ಪರ ವಕೀಲರು ಈಗಾಗಲೇ ದಾಳಿ ವೇಳೆ ಸಾಕಷ್ಟು ಮಾಹಿತಿ ಪಡೆದಿದ್ದಾರೆ. ವಶದಲ್ಲಿ ಇಟ್ಕೊಂಡು ತನಿಖೆ ನಡೆಸುವ ಅವಶ್ಯಕತೆ ಇಲ್ಲ, ಎಲ್ಲವೂ ಡಿಜಿಟಲ್ ದಾಖಲೆಗಳೇ, ಅದನ್ನ ನಾಶಪಡಿಸಲು ಸಾಧ್ಯವಿಲ್ಲ. ಹೀಗಾಗಿ ಇಡಿ ವಶಕ್ಕೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಮನವಿ ಮಾಡಿದ್ರು. ಆದ್ರೆ ಇಡಿ ಕೋಟ್ಯಾಂತರ ರೂಪಾಯಿ ಅಕ್ರಮ ವಹಿವಾಟು ನಡೆದಿದೆ ಹಾಗೂ ದಾಳಿ ವೇಳೆ ವಶಕ್ಕೆ ಪಡೆದಿರೋರ ಅಂಕಿ ಅಂಶ ಮುಂದಿಟ್ಟು ಇವುಗಳ ಬಗ್ಗೆ ತನಿಖೆ ನಡೆಸುವ ಅಗತ್ಯವಿದೆ. ಕಸ್ಟಡಿಗೆ ಕೇಳಿ ಮನವಿ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ 35ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರು 4 ದಿನಗಳ ಕಾಲ ವೀರೇಂದ್ರ ಪಪ್ಪಿಯನ್ನ ಇಡಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ನಾವು ವಕಾಲತ್ತಾಕಿ ಪಪ್ಪಿಯವರ ಪರವಾಗಿ ಅಪಾಯಿಂಟ್ಮೆಂಟ್ ಆಫ್ ಅಡ್ವೊಕೇಟಿಗೆ ಅಪ್ಲಿಕೇಶನ್ ಹಾಕಿದ್ವಿ. ಆ ಅಪ್ಲಿಕೇಶನ್ ಇಸ್ ನಾಟ್ ಡಿಸ್ಪ್ಯೂಟ್, ಸ್ಟಿಲ್ ಇಟ್ ಇಸ್ ಅಬ್ಜೆಕ್ಷನ್ ಇದೆ ಪೆಂಡಿಂಗ್. ಮೀನ್ ವೈಲ್ ಇಡಿ ಕಸ್ಟಡಿಗೆ 5 ದಿವಸ ಕೊಟ್ಟಿದ್ದಾರೆ ಆನ್ ಸರ್ಟನ್ 5 ಕಂಡೀಷನ್ಸ್. ಕಂಡೀಷನ್ ನಂಬರ್ 1, ಅವರಿಗೆ ಮೆಂಟಲಿ ಫಿಸಿಕಲಿ ಹೆರಾಸ್ಮೆಂಟ್ ಮಾಡೋಂಗಿಲ್ಲ, ಮೆಡಿಕಲ್ ಪ್ರೊವೈಡ್ ಮಾಡಬೇಕು, ಫುಡ್ ಕೊಡಬೇಕು, ಮತ್ತು ಅಡ್ವೊಕೇಟ್ಸ್ ಏನು ಅಪಾಯಿಂಟ್ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನಲ್ಲಿ ಇಡಿ ಆಫೀಸಿಗೆ ಪ್ರೆಸೆಂಟ್ ಕೊಡ್ಬೋದು ಥ್ರೂಔಟ್ ಇನ್ವೆಸ್ಟಿಗೇಷನ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್. 4 ದಿನಗಳ ಕಾಲ ಅಂದ್ರೆ ಆಗಸ್ಟ್ 28ರ ತನಕ ಇಡಿ ಶಾಸಕ ವೀರೇಂದ್ರ ಪಪ್ಪಿಯ ವಿಚಾರಣೆ ನಡೆಸಲಿದೆ. ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಲ್ಲಿ ಹಣ ವರ್ಗಾವಣೆ ಮತ್ತು ವಶಪಡಿಸಿಕೊಂಡ ಆಸ್ತಿಯ ಬಗ್ಗೆ ತನಿಖೆ ನಡೆಸಲಿದ್ದಾರೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.